ಹಾಯ್ ಹಲೋ ನಮಸ್ಕಾರ. ನಾನು SJ. ನೀವು ನೋಡ್ತಿದ್ದೀರಾ SJ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ನುಡಿ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡೋದು ಹೇಗೆ, ಜೊತೆಗೆ ಅದನ್ನು ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ನಿಮ್ಮ ಪಿ ಸಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. KGP ಅಂತ ಸರ್ಚ್ ಮಾಡಿ. ಇದೇ ಅಫಿಷಿಯಲ್ ವೆಬ್ಸೈಟು, ಇದರಲ್ಲೇ ಡೌನ್ಲೋಡ್ ಮಾಡ್ಕೋಬೇಕು. ನೀವು ನುಡಿ ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ಬೇಕಂತಂದರೆ ನೋಡಿ, ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. KGP ಅಂತಂದಿದೆ. KGP ಅಂತಂದ್ರೆ ಕನ್ನಡ ಗಣಕ ಪರಿಷತ್ತು ಅಂತ ಅರ್ಥ ಫ್ರೆಂಡ್ಸ್. KGP ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ತರ ಬಂದಿದೆ. ಕೆಳಗಡೆ ಸ್ಲೈ ಮಾಡಿ. ಬಹುಭಾಷಾ ನುಡಿ 6.5 ಅಂತಂದ್ರೆ ನೀವು ಕನ್ನಡ ಬಿಟ್ಟು ಬೇರೆ ಭಾಷೆನ ಕೂಡ ಆಕ್ಸೆಸ್ ಮಾಡ್ಬೋದು. ಲೈಕ್ ತೆಲುಗು, ಹಿಂದಿ, ಬೇರೆ ಭಾಷೆ ಯಾವ್ದಾದ್ರು ಆಕ್ಸೆಸ್ ಮಾಡ್ಬೋದು. ಸೊ ನೀವು ನುಡಿ 6.1 ತಂತ್ರಾಂಶ ಅಂತ ಇದೆಯಲ್ಲ, ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಕನ್ನಡ ಮಾತ್ರ ಬರುತ್ತೆ. ನೋಡಿ 6.1 ಅದ್ರ ಮೇಲೆ ಕ್ಲಿಕ್ ಮಾಡಿ. ತಂತ್ರಾಂಶವನ್ನು ಇಲ್ಲಿ ಪಡೆಯರಿಂತಿದೆ, ಅದನ್ನು ಕ್ಲಿಕ್ ಮಾಡಿ. ನೋಡಿ, ಡೌನ್ಲೋಡ್ ಆಗಿದೆ. ನೋಡಿ, ಡೌನ್ಲೋಡ್ ಆಯಿತು. ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಫೋಲ್ಡರ್ ಲೊಕೇಶನ್ಗೆ ಹೋಗಿ ಫೈಲ್ ಮೇಲೆ ಡಬಲ್ ಕ್ಲಿಕ್ ಕೊಡಿ. ಲೈಸೆನ್ಸ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಲೈಸೆನ್ಸ್ ಅಂಡ್ ಅಗ್ರಿಮೆಂಟ್ಸ್ ನೆಕ್ಸ್ಟ್ ಅಂತ ಕೊಡಿ. ಡೆಸ್ಕ್ಟಾಪ್ ಮೇಲೆ ಶಾರ್ಟ್ಕಟ್ ಕ್ರಿಯೇಟ್ ಆಗಬೇಕಂದ್ರೆ ಇದು ಆನ್ ಇರಲಿ, ಬೇಡ ಅಂತಂದರೆ ಅದನ್ನು ತೆಗಿಬೋದು. ಆಮೇಲೆ ಇನ್ಸ್ಟಾಲ್ ಕೊಡಿ. ನೆಕ್ಸ್ಟ್ ಕೊಡಿ. ನೋಡಿ, ಫೈಲ್ ಇವಾಗ ಇದು ಸಾಫ್ಟ್ವೇರ್ ಇವಾಗ ಓಪನ್ ಆಗಬೇಕಂದ್ರೆ ಲಾಂಚ್ ಅಂತ ಇರಲಿ, ಬೇಡ ಅಂತಂದರೆ ಅದನ್ನು ಚೆಕ್ ಮಾಡ್ಬೋದು. ಫಿನಿಶ್ ಕೊಡಿ. ಲಾಂಚ್ ಆಗಲಿ ಅಂತ ಕ್ಲಿಕ್ ಮಾಡಿದೆ, ಓಪನ್ ಆಗಿದೆ. ಇವಾಗ ನೋಡಿ, ನಾನು ಟೈಪ್ ಮಾಡಿ ತೋರಿಸ್ತೀನಿ. ಇದನ್ನ ಯೂಸ್ ಮಾಡೋಕೆ ಮುಂಚೆ ಕ್ಯಾಪ್ಸಲ್ ಲಾಕ್ ಆನ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಬೈ ಚಾನ್ಸ್ ಕ್ಯಾಪ್ಸಲ್ ಲಾಕ್ ಆನ್ ಇದ್ರೆ ಅಲ್ಲಿ ಕನ್ನಡ ಟೈಪ್ ಆಗ್ತಾ ಇರಲ್ಲ, ಅದನ್ನ ಏನೋ ಎರರ್ ಅಂತ ತಿಳ್ಕೊಬೇಡಿ. ಕ್ಯಾಪ್ಸಲ್ ಲಾಕ್ ಆಫ್ ಇರಬೇಕು ನೀವು ಕನ್ನಡನ ಟೈಪ್ ಮಾಡಬೇಕು ಅಂತಂದ್ರೆ. ನೋಡಿ, ನಾನು SJ ಕಂಪ್ಯೂಟರ್ ಅಂತ ಟೈಪ್ ಮಾಡಿದ್ದೀನಿ. ನೋಡಿ, ಕೀಬೋರ್ಡ್ ಓಪನ್ ಮಾಡಿ ತೋರಿಸ್ತೀನಿ. ಯಾವ ಅಕ್ಷರಕ್ಕೆ ಯಾವ ಅಕ್ಷರ ಬರುತ್ತೆ ಅನ್ನೋದನ್ನ ನೋಡಿ. ಕೀಬೋರ್ಡ್ನ ಕ್ಲಿಕ್ ಮಾಡಿದ್ರೆ ನೋಡಿ, ಈ ಥರ ಬಂತು. ಟಗೆ ಮತ್ತೆ ಡಗೆ ಮತ್ತೆ ಶಗೆ ಮೂರ್ಗೆ ಮಾತ್ರ ಚೇಂಜ್ ಇದೆ. ಟಗೆ ಕ್ಯೂ ಬರುತ್ತೆ, ಡಗೆ W ಬರುತ್ತೆ. ಬಿಟ್ರೆ ಎಲ್ಲಾನು ಕಾಮನ್ ಆಗಿ ಸೇಮ್ ಇದೆ. ಒಂದ್ಸರಿ ನೋಡ್ಕೊಳ್ಳಿ ಕ್ಲೀನ್ ಆಗಿ ಯಾವ ಅಕ್ಷರಕ್ಕೆ ಯಾವ ಅಕ್ಷರ ಬರುತ್ತೆ ಅಂತ. ಮತ್ತು ರ ಪದನ ಹೆಂಗೆಲ್ಲ ಉಪಯೋಗಿಸ್ಬೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಮುಂದೆ. ಶಗೆ ಎಕ್ಸ್ ಬರುತ್ತೆ ನೋಡಿ, ಅದೊಂದು ಡಿಫ್ರೆಂಟ್ ಇದೆ. ವಿಗೆ VI ಪ್ರೆಸ್ ಮಾಡಬೇಕು. ವಿದ್ಯಾರ್ಥಿಗೆ D ಪ್ರೆಸ್ ಮಾಡಿ, F ಪ್ರೆಸ್ ಮಾಡಿ, ವ್ಯಂಜನ ಮಾಡಿಕೊಂಡು ಮತ್ತೆ Y ಪ್ರೆಸ್ ಮಾಡಬೇಕು. Y ಪ್ರೆಸ್ ಮಾಡಾದ್ಮೇಲೆ ಆ ಬರಬೇಕಲ್ವಾ, ಸೊ ಆಮೇಲೆ A ಪ್ರೆಸ್ ಮಾಡಬೇಕು. ಅದಾದ ನಂತರ R ಪ್ರೆಸ್ ಮಾಡಿ F ಪ್ರೆಸ್ ಮಾಡಬೇಕು. F ಪ್ರೆಸ್ ಮಾಡಾದ್ಮೇಲೆ ಶಿಫ್ಟ್ ಹಾಕಿ T ಪ್ರೆಸ್ ಮಾಡಬೇಕು. T ಪ್ರೆಸ್ ಮಾಡಿ I ಪ್ರೆಸ್ ಮಾಡಿದ್ರೆ ವಿದ್ಯಾರ್ಥಿ ಅಂತ ಟೈಪ್ ಆಗುತ್ತೆ ಫ್ರೆಂಡ್ಸ್. ಆರ್ತಿ ಅಂತ ಪ್ರೆಸ್ ಮಾಡೋಕ್ಕೆ ಶಿಫ್ಟ್ ಹಿಡಿದು A ಪ್ರೆಸ್ ಮಾಡಿ, R ಪ್ರೆಸ್ ಮಾಡಿ F ಪ್ರೆಸ್ ಮಾಡಿದ್ರೆ ಅಂಡ್ T ಮತ್ತೆ I ಪ್ರೆಸ್ ಮಾಡಿದ್ರೆ ಆರತಿ ಅಂತ ಯೂಸ್ ಆಗುತ್ತೆ ಫ್ರೆಂಡ್ಸ್, ಬರುತ್ತೆ. ನೆಕ್ಸ್ಟು ಕ್ರ ಹೆಂಗೆ ಪ್ರೆಸ್ ಮಾಡ್ಬೇಕು ನೋಡಿ. ಕ ಕೆಳಗಡೆ ರ ಒತ್ತು ಬರಬೇಕು ಅಂತಂತೆ. ಕ ಹಾಕಿ ಅದನ್ನು ವ್ಯಂಜನ ಮಾಡ್ಕೊಳ್ಳಿ, F ಹಾಕಿ ಆಮೇಲೆ ಆರ್ನ ಪ್ರೆಸ್ ಮಾಡಿ, ಅದು ಕೆಳಗಡೆ ಬಂದ್ಬಿಡುತ್ತೆ. ನೆಕ್ಸ್ಟು ಒತ್ತಕ್ಷರ ಹಾಕಿ ಪ್ರೆಸ್ ಮಾಡಬೇಕಪ್ಪ ಅಂತಂದರೆ ಜ ಹಾಕಿ F ಹಾಕಿ ತಿರ್ಗಾ ಜ ಹಾಕಿದ್ರೆ ಒತ್ತಕ್ಷರ ಬಂದ್ಬಿಡುತ್ತೆ ಫ್ರೆಂಡ್ಸ್. ಇದನ್ನು ನೀವು ಆಫ್ಲೈನಲ್ಲಿ ಹೇಗೆ ಯೂಸ್ ಮಾಡಬೇಕು ಅಂದರೆ ವರ್ಡ್ ಪ್ಯಾಡಲ್ಲಿ ಹೇಗೆ ಯೂಸ್ ಮಾಡಬೇಕು ಅಂತ ನೋಡಿ. ನೀವೇನಾದರೂ ಕ್ಲೋಸ್ ಮಾಡಿದರೆ ಅದನ್ನು ನೋಡಿ ಸಾಫ್ಟ್ವೇರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾದ್ಮೇಲೆ ಅದನ್ನು ಮಿನಿಮೈಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡೋಕೆ ಹೋಗಬೇಡಿ, ಕ್ಲೋಸ್ ಮಾಡಿದ್ರೆ ಬರಲ್ಲ. ಮಿನಿಮೈಸ್ ಮಾಡಿಕೊಂಡು ನೋಡಿ, ಇಲ್ಲಿ ನಾನು ವರ್ಡ್ ಪ್ಯಾಡಲ್ಲಿ ಹೇಗೆ ಯೂಸ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಅಂತ ಪ್ರೆಸ್ ಮಾಡಿದ್ದೀನಿ. ಒಂದು ವೇಳೆ ನಿಮ್ಮ ಕೀಬೋರ್ಡಲ್ಲಿ ಕ್ಯಾಪ್ಸಲ್ ಲಾಕ್ ಆನ್ ಇದ್ರೆ ಇಲ್ಲಿ ಈ ಥರ ಪ್ರೆಸ್ ಆಗುತ್ತೆ. SS ಅಂತ ಬರ್ತಿದೆಯಲ್ಲ, ಅಂತ ಪ್ರೆಸ್ ಮಾಡೋಕೆ SS ಅಂತ ಬರ್ತಿದೆಯಲ್ಲ, ಆ ಥರ ಬರುತ್ತೆ. ಸೊ ನಿಮ್ಮ ಕೀಬೋರ್ಡಲ್ಲಿ
ಕ್ಯಾಪ್ಸಲ್ ಲಾಕ್ ಆನ್ ಇದೆಯಾ ಇಲ್ವಾ ಅನ್ನೋದನ್ನ ಮೊದಲು ಚೆಕ್ ಮಾಡ್ಕೊಳ್ಳಿ. ಕ್ಯಾಪ್ಸಲ್ ಲಾಕ್ ಆನ್ ಇದ್ರೆ ಅದನ್ನು ಆಫ್ ಮಾಡ್ಕೊಳ್ಳಿ. ಕ್ಯಾಪ್ಸಲ್ ಲಾಕ್ ಆನ್ ಮಾಡಿದ್ರೆ ಮಾತ್ರ ನೀವು ಕನ್ನಡದಲ್ಲಿ ಬರೆಯೋಕೆ ಅಕ್ಸೆಸ್ ಆಗುತ್ತೆ ಫ್ರೆಂಡ್ಸ್. ಬೈ ಚಾನ್ಸ್ ಕನ್ನಡದಲ್ಲಿ ಬರೆಯೋಕ್ಕಾಗ್ತಿಲ್ಲ, ಏನಾದ್ರು ಎರರ್ ಬರ್ತೀವಿ ಅದರ ಎಸ್ ಅಂತ ಬೇರೆ ಬೇರೆ ಥರ ಏನಾದ್ರು ಬರ್ತಾ ಇದ್ರೆ ಕ್ಯಾಪ್ಸಲ್ ಲಾಕ್ ಆನ್ ಇರುತ್ತೆ, ಅದನ್ನ ಆಫ್ ಮಾಡ್ಕೋಬೇಕು. ಆಫ್ ಮಾಡ್ಕೊಂಡ್ರೆ ಮಾತ್ರ ಕನ್ನಡ ಆಕ್ಸೆಸ್ ಆಗುತ್ತೆ. ನೀವು ಕನ್ನಡ ಈಗ ST ಕಂಪ್ಯೂಟರ್ ಅಂತ ಟೈಪ್ ಮಾಡಿದ್ದೀನಿ. ತಿರ್ಗಾ ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಬೇಕು ಅಂತಂದ್ರೆ ನೀವು ನುಡಿ ಸಾಫ್ಟ್ವೇರ್ನ ಕ್ಲೋಸ್ ಮಾಡ್ಕೊಳ್ಳಿ. ಅದ್ ಮಾಡಲ್ಲ ಅಂತಂದ್ರೆ ಬೇರೆ ಆಪ್ಷನ್ ಕೂಡ ಇದೆ. ವಿಂಡೋಸ್ ಪ್ರೆಸ್ ಮಾಡಿಕೊಂಡು ಸ್ಪೇಸ್ ಬಟನ್ನ ಪ್ರೆಸ್ ಮಾಡಿ. ಎಟ್ ಎ ಟೈಮ್ ಎರಡು ಕೂಡ ವಿಂಡೋಸ್ ಪ್ರೆಸ್ ಮಾಡಿಕೊಂಡು ಸ್ಪೇಸ್ ಬಟನ್ನ ಕ್ಲಿಕ್ ಮಾಡಿ. ನೋಡಿ ST ಕಂಪ್ಯೂಟರ್ ಅಂತ ಇಂಗ್ಲೀಷಲ್ಲಿ ಕೂಡ ಟೈಪ್ ಮಾಡಿದೆ. ಇವಾಗ ಇಂಗ್ಲೀಷಲ್ಲಿ ಬಂತು. ತಿರ್ಗಾ ಕನ್ನಡದಲ್ಲಿ ಹೇಗೆ ಮಾಡೋದು ಅಂತ ನೋಡಿ. ತಿರ್ಗಾ ವಿಂಡೋಸ್ ಹಾಕಿ ಸ್ಪೇಸ್ ಬಟನ್ ಪ್ರೆಸ್ ಮಾಡಿ. ಕ್ಯಾಪ್ಸಲ್ ಲಾಕ್ ಆನ್ ಇದ್ರೆ ಆಫ್ ಮಾಡ್ಕೊಳ್ಳಿ. ನೋಡಿ ಕನ್ನಡ ಕೂಡ ಬರ್ತಾ ಇದೆ. ಇಂಗ್ಲೀಷ್ ಕೂಡ ಟೈಪ್ ಮಾಡಿದ್ದೀನಿ, ಕನ್ನಡ ಕೂಡ ಟೈಪ್ ಮಾಡಿದ್ದೀನಿ, ತಿರ್ಗಾ ಕನ್ನಡ ಕೂಡ ಟೈಪ್ ಮಾಡಿದ್ದೀನಿ. ಆ ಥರ ಹೇಗೆ ಯೂಸ್ ಮಾಡಬೇಕಂದ್ರೆ ವಿಂಡೋಸ್ ಪ್ಲಸ್ ಸ್ಪೇಸ್ ಬಟನ್ನ ನೀವು ಯೂಸ್ ಮಾಡಬೇಕು. ಇಲ್ಲ ಅದು ಆಗಲ್ಲ, ನಿಮ್ಗೆ ಆಗಲ್ಲ ಅಂತಂದರೆ ಇದು ನೋಡಿ ಸಾಫ್ಟ್ವೇರ್ನ ಕ್ಲೋಸ್ ಮಾಡಾಕ್ಬಿಡಿ ಫ್ರೆಂಡ್ಸ್. ನೆಕ್ಸ್ಟು ಬ್ರೌಸರಲ್ಲಿ ನೋಡಿ ಹೇಗೆ ಯೂಸ್ ಮಾಡೋದಂತ ನೋಡಿ. ಕರ್ನಾಟಕ ಸರ್ಕಾರ ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ನೋಡಿ ಕರ್ನಾಟಕ ಸರ್ಕಾರ ಅಂತ ಟೈಪ್ ಮಾಡಿದ್ದೀನಿ. ಇವಾಗ ನೀವು ಅದನ್ನು ಇಂಗ್ಲೀಷಲ್ಲಿ ಕೂಡ ಟೈಪ್ ಮಾಡಬೇಕಂತಂದರೆ ವಿಂಡೋಸ್ ಪ್ಲಸ್ ಸ್ಪೇಸ್ ಬಟನ್ನ ಕ್ಲಿಕ್ ಮಾಡಿ. ಇಂಗ್ಲೀಷ್ ಬಂದ್ಬಿಡುತ್ತೆ, ಕನ್ನಡದಲ್ಲಿ ಬರಲ್ಲ. ಆಮೇಲೆ ನೋಡಿ ಕರ್ನಾಟಕ ಸರ್ಕಾರ ಅಂತ ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ದೀನಿ. ತಿರ್ಗಾ ನೀವು ಕನ್ನಡ ಟೈಪ್ ಮಾಡಬೇಕು ಅಂತಂದರೆ ತಿರ್ಗಾ ವಿಂಡೋಸ್ ಪ್ಲಸ್ ಸ್ಪೇಸ್ ಕೀ ಎಂಟರ್ ಮಾಡಿ. ಕ್ಯಾಪ್ಸಲ್ ಲಾಕ್ ಆನ್ ಇದ್ರೆ ಆಫ್ ಮಾಡಿಕೊಂಡು ನೀವು ಕನ್ನಡ ಬರೀಬೋದು. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.